ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಜ್ಯೋತಿ ಕಾನ್ವೆಂಟ್ನಲ್ಲಿ ಶಾಲಾ ವಾರ್ಷಿಕೋತ್ಸವ. ಜ್ಯೋತಿ ವಿದ್ಯಾಸಂಸ್ಥೆ ಚೆನ್ನಾಗಿ ಬೆಳೆಯಲಿ ಎಂದು ಆಶೀರ್ವಚನ ನೀಡಿದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇಂದು ಕೊರಟಗೆರೆ ತಾಲೂಕಿನ ಸಂಭಾವ್ಯ ಹೋಬಳಿ ಕೇಂದ್ರವೆಂದೇ ಗುರುತಿಸಿಕೊಂಡಿರುವ ತೋವಿನಕೆರೆಯಲ್ಲಿ ಶ್ರೀ ಜ್ಯೋತಿ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಮಕ್ಕಳಿಗೆ ವಿದ್ಯೆಯನ್ನು ಧಾರೆ ಎರೆಯುತ್ತಿರುವ ಶ್ರೀ ಜ್ಯೋತಿ ವಿದ್ಯಾಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆದು ಮುಂದೆ ಬರುವಂತಹ ಮಕ್ಕಳಿಗೆ ವಿದ್ಯೆಯನ್ನು ನೀಡಿ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಎಂದು ಆಶೀರ್ವಚನವನ್ನು ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ವಿದ್ಯಾಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ರಂಗನಾಥಪ್ಪ, ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಹರ್ಷ TD, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ, ತೋವಿನಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕ ಹನುಮಯ್ಯ, ಪತ್ರಕರ್ತರಾದ ಹೇಮಂತ್ ಹಾಗೂ ವಿದ್ಯಾರ್ಥಿಗಳು, ಅವರ ಪೋಷಕರು, ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಖುಷಿಯಾಗಿ ಆನಂದಪಟ್ಟರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕೆರೆಯ ಗ್ರಾಮದಲ್ಲಿ ಜ್ಯೋತಿ ವಿದ್ಯಾಶಾಲೆಯಲ್ಲಿ ಶ್ರೀ ರಂಗನಾಥ್ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಭಾಗದ ಎಲ್ಲ ವರ್ಗದವರ, ವಿಶೇಷವಾಗಿ ಕೂಲಿ ಕಾರ್ಮಿಕರ, ಬಡವರಿಗೆ ಕೈಗೆಟುಕುವಂತ ರೀತಿಯಲ್ಲಿ ಇವತ್ತು ಶಿಕ್ಷಣವನ್ನ ಎಷ್ಟೇ ಕಷ್ಟಗಳಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ. ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಬದುಕಿನ ಕಟ್ಕೊಂಡಿದ್ದಾರೆ. ಜ್ಯೋತಿ ಆದರೂ ಹೆಸರಿಗೆ ತಕ್ಕಂತೆ ತನ್ನನ್ನು ತಾನು ಜ್ಯೋತಿ ಸಿಕ್ಕೊಂಡು ಹೇಗೆ ಕತ್ತಲನ್ನು ಉಡಿಸಿ ಬೆಳಕನ್ನು ಕೊಡುತ್ತೆ, ರಂಗನಾಥ್ ಅವರು ಕೂಡ ಹಾಗೆ ಎಷ್ಟೇ ನೋವಿದ್ರು ಕೂಡ ಅದನ್ನು ನಿಂತ್ಕೊಂಡು ಈ ಭಾಗದಲ್ಲಿ ಅನೇಕ ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತುಂಬಾ ಕಷ್ಟಗಳಿದೆ. ಶಾಲೆಗಳು ನಡೆಸುವುದಂತಂದ್ರೆ ತುಂಬಾ ಕಷ್ಟ ಇದೆ. ಆ ಕಷ್ಟದ ಮಧ್ಯದಲ್ಲೂ ಕೂಡ ಅನೇಕ ಜನರು ಇವತ್ತು ಈ ಶಾಲೆಯಲ್ಲಿ ಕಲ್ತಂತ ಬೇರೆ ಬೇರೆ ಉದ್ಯೋಗದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ತಮ್ಮನ್ನ ಬದುಕನ್ನು ಕಟ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಾಲೆಗೆ ನಾನು ಕೂಡ ಭೇಟಿ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಬಹಳ ಸಂತೋಷವನ್ನು ತಂದಿದೆ. ಮುಂದಿನ ಶಾಲೆಯಲ್ಲಿ ಕಲಿತಂತ ಮಕ್ಕಳ ಭವಿಷ್ಯ ಯಶಸ್ವಿಯಾಗಲಿ. ಬರುವಂತ ದಿನಗಳಲ್ಲಿ ಏನು SSLC ಎಕ್ಸಾಮ್ ಇದೆ, ಆ ಶಾಲೆಗೆ ಕಲಿತಂತ ಮಕ್ಕಳು SSLC ಎಕ್ಸಾಮ್ ಚೆನ್ನಾಗಿ ಮಾಡ್ಲಿ. ಈ ಶಾಲೆಗೆ ಕೀರ್ತಿ ತರುವಂತ ಒಳ್ಳೆ ಮಕ್ಕಳಾಗ್ಲಿ. ಸಂಸ್ಥೆಯ ಕಾರ್ಯದರ್ಶಿಗಳಿಗೆ, ಎಲ್ಲ ಆಡಳಿತ ಮಂಡಳಿಗೆ ಭಗವಂತ ಶಕ್ತಿಯನ್ನು ಕೊಡ್ಲಿ. ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳಿ ಹೃದಯದಿಂದ ಹಾರೈಸಿ ನಮ್ಮ ಕಾರ್ಯದರ್ಶಿಗಳಾದ ರಂಗನಾಥ್ ಅವರು ಈ ಸಂಸ್ಥೆಯನ್ನ ಉಳಿಸಿ ಬೆಳೆಸಲು ಬಹಳ ಶ್ರಮಿಸಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪೋಷಕರಿಗೆ, ಬಡ ಮಕ್ಕಳಿಗೆ ಹಾಗೂ ಇಲ್ಲಿ ವಿದ್ಯಾದಾನವನ್ನ ಮಾಡ್ತಾ ಇದ್ದಾರೆ. ಅವರು ಬಹಳ ಕಷ್ಟದ ಪಟ್ಟು ಈ ಸಂಸ್ಥೆಯನ್ನ ಉಳಿಸಿದ್ದಾರೆ. ಸುಮಾರು 15 ಜನ ಶಿಕ್ಷಕರಿದ್ದು ಹಾಗೂ 4 ಜನ ಸಿಬ್ಬಂದಿ ವರ್ಗ, ಈ ಅಡುಗೆ ಸಿಬ್ಬಂದಿಯವರಿದ್ದು ಬಹಳ ರುಚಿಯಾದ ಶುಚಿಯಾದ ಅಡುಗೆಯನ್ನ ಮಾಡಿಸ್ತಾ ಮಕ್ಕಳಿಗೆ ಬಹಳ ಚೆನ್ನಾಗಿ ನೋಡ್ಕೊಂತ ಈ ಶಾಲೆ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ನೀವು ಹೆಚ್ಚಿನ ಸಾಧನೆಯನ್ನ ಮಾಡ್ಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಒಂದು ಗುಣಾತ್ಮಕ ಶಿಕ್ಷಣ ಮಕ್ಕಳಿಗೆ ನೀಡ್ತಾ ಬಂದಿದೆ. ಇನ್ನೂ ಹೆಚ್ಚಿನ ಗುಣಾತ್ಮಕ ಇರ್ಲಿ. ಈ ಸಂಸ್ಥೆ ವತಿಯಿಂದ ಅನೇಕ ಇನ್ಸ್ಪೈರ್ ಮಾಡೋಕೆ ಆಯ್ಕೆಯನ್ನ ಆಗಿದ್ದಾರೆ ಮಕ್ಕಳು. ಒಟ್ಟಾರೆಯಾಗಿ ಈ ಸಂಸ್ಥೆ ತುಂಬಾ ಉತ್ತಮವಾದ ಸಂಸ್ಥೆ.